ಅವತಾರ ಕಲ್ಕಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಹತ್ರ ಟ್ವಿನ್ಸ್ ಇದ್ದಾರೆ. ಈ ಬ್ರದರ್ಸ್ಗೆ ಒಂದು ಚಾಲೆಂಜ್ ವಿಡಿಯೋ ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಒಬ್ಬರದು ಪೆಪ್ಸಿ ಬಾಟಲು, ಒಬ್ಬರದು 7up ಬಾಟಲ್. ಈ ಚಾಲೆಂಜ್ ವಿಡಿಯೋದಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ನಮ್ಮ ಈ ಬ್ರದರ್ಸ್ಗೆ ಒಂದು ಈಗ ಚಾಲೆಂಜ್ ವಿಡಿಯೋ. ಯಾರು ಫಸ್ಟ್ ಮೂವ್ ಮಾಡ್ತೀರಿ? ಪೆಪ್ಸಿ ಅವರು ಫಸ್ಟ್ ಮೂವ್ ಮಾಡ್ತಾರೆ. ನೆಕ್ಸ್ಟ್ 7up, ಪೆಪ್ಸಿ, 7up, ಮತ್ತೆ ಪೆಪ್ಸಿ ಅವರು, ಮತ್ತೆ 7up, ಕೊನೆಯದಾಗಿ ಪೆಪ್ಸಿ ಅವರು, ಕೊನೆಯದಾಗಿ 7up. ಆರಂಭದಲ್ಲೇ ಪೆಪ್ಸಿ ಅವರು 7up ಅವರನ್ನು ಹೊಡೆದುಳಿಸಿದ್ದಾರೆ. 7up ಅವರು ಕೇರ್ಫುಲ್ಲಾಗಿ ಆಟ ಆಡಬೇಕು. ಆಲ್ರೆಡಿ ನಿಮ್ಮ ಕೈ ಕಳ್ಕೊಂಡ್ರಿ. 7up. ಈಗ ಪೆಪ್ಸಿ ಅವರು ಬಿಡಬೇಕು. ಮತ್ತೆ ಪೆಪ್ಸಿ ಅವರು, ಆಟ ಮಂದಗತಿಯಲ್ಲಿ ಸಾಗುತ್ತಿದೆ. 7up ಅವರು ಬಿಟ್ಟಿದ್ದಾರೆ, ಪೆಪ್ಸಿ ಅವರು ಸಹ ಬಿಟ್ಟಿದ್ದಾರೆ. 7up ಅವರು ಆಟವನ್ನು ಸ್ವಲ್ಪ ಥಿಂಕ್ ಮಾಡಿ ಆಟ ಆಡಬೇಕು. ನೆಕ್ಸ್ಟ್ ಪೆಪ್ಸಿ, 7up, ಪೆಪ್ಸಿ. 7up ಅವರು ವೇಗವಾಗಿ ಬಿಟ್ಟರೆ ಸರಿ. ಈಗ ಆಟ ಈಕ್ವಲ್ ಆಯಿತು. ಪೆಪ್ಸಿ ಅವರು ಒಂದು ಕೈ ಕಳೆದಾರೆ, 7up ಅವರು ಒಂದು ಕೈ ಕಳೆದಾರೆ. ಆಟ ಆಡಬೇಕು, ಜಲ್ದಿ ಜಲ್ದಿ ಆ ಕಡೆ ಈ ಕಡೆ ನೋಡಬಾರದು. ಹಂಗಾದರೂ ನಿನ್ನ ಕಾಯಿ ಕಡಿತೇನೆ ನಾನು. ಮೂವ್ ಮಾಡು. ನಡಿ ಮನೆಗೆ. ಅವಾಗ ಏನೋ ದೊಡ್ಡ ದೊಡ್ಡ ಕುಡಿಗಳನ್ನು ಒಗೆದಿದ್ದಾನೆ. ನೆಕ್ಸ್ಟ್ 7up, ಪೆಪ್ಸಿ, ಪೆಪ್ಸಿ ಅವ್ರದ್ದು 2 ಕಾಯಿ ಹೊಡ್ಕೊಂಡೈತಿ, 7up ಅವರು 3 ಕಾಯಿ ಹೊಡ್ಕೊಂಡೈತಿ. ಪೆಪ್ಸಿ ಅವರ ಕಾಯಿ ಕಡಿಮೆ ಇರೋದ್ರಿಂದ ಆಟ ಕ್ರಿಟಿಕಲ್ ಆಗುತ್ತೆ. ತಪ್ಪು ಮಾಡಿರಿ ಸರ್, ವಿಚಾರ ಮಾಡಿರ್ಬೇಕಾಗಿತ್ತು. ಓಕೆ, ಮುಂದುವರೆ. ಅದೇ ಸಾಬ್ರೆ, ಪೆಪ್ಸಿ ಅವರು ಮೂವ್ ಮಾಡಬೇಕು.
ಪೆಪ್ಸಿ ಅವರು ಸೆವೆನ್ ಅಪ್ ಅವ್ರದ್ದು ಕೊನೆಯದಾಗಿ ಒಂದೇ ಒಂದು ಸೆವೆನ್ ಅಪ್ ಬಾಟಲ್ ಉಳ್ಕೊಂಡಿದೆ. ಪೆಪ್ಸಿ ಅವರೀಗ ಆಟದಲ್ಲಿ ಫುಲ್ ಲೀಡಲ್ಲಿದ್ದಾರೆ. ಸೆವೆನ್ ಅಪ್ ಅವರು ಒಂಟಿ ಹೋರಾಟ. ಪೆಪ್ಸಿ ಅವರು ಬಿರುಸಿನ ಆಟ. ಸೆವೆನ್ ಅಪ್ ಅವರ ಒಂಟಿ ಹೋರಾಟ ಸ್ಪೀಡ್ ಆಗುತ್ತಿದೆ. ಈಗ ಮತ್ತೆ ಪೆಪ್ಸಿ ಅವರು ವಿನ್ ಆಗಿದ್ದಾರೆ.